ಬೆಂಗಳೂರಿನ ಮೆಟ್ರೋ ಸವಾರರಿಗೆ ಮತ್ತೆ ಶಾಕ್. ಮತ್ತೆ ನಮ್ಮ ಮೆಟ್ರೋ ಪ್ರಯಾಣ ದರವನ್ನ ಏರಿಕೆ ಮಾಡುವ ಸಾಧ್ಯತೆ ಇದೆಯಂತೆ. ಫೆಬ್ರವರಿಯಲ್ಲಿ ಮತ್ತೆ ಪ್ರಯಾಣ ದರ ಏರಿಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ನಿಯಮಾವಳಿ ಪ್ರಕಾರ ಪ್ರತಿ ವರ್ಷ ದರ ಏರಿಕೆಯನ್ನ ಮೆಟ್ರೋ ಮಾಡಬೇಕಾಗಿತ್ತು. ಬಟ್ 3-4 ವರ್ಷ ಸುಮ್ಮನಿದ್ದು ಲಾಸ್ಟ್ ಟೈಮ್ ನೋಡಿದ್ವಿ ನಾವು 40ರಿಂದ 71% ಅಷ್ಟು ಹೈಕ್ ಮಾಡಿದ್ರು ಒಂದೇ ಸಲಕ್ಕೆ. ಹೀಗಾಗಿ ಜನ ಹಿಡಿಶಾಪ ಹಾಕಿದ್ರು. ಆಮೇಲೆ ಸ್ವಲ್ಪ ರೀಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಶಾಕ್ನಿಂದ, ಆ ಸಿಟ್ಟಿನಿಂದ ಜನ ಹೊರಬಿದ್ದಿಲ್ಲ. ಆಗಲೇ ಮತ್ತೊಂದು ಸಲ ಜೇಬಿಗೆ ಇನ್ನಷ್ಟು ಭಾರವನ್ನು ಹಾಕೋ ಕೆಲಸವನ್ನು BMRCL ಮಾಡುತ್ತಾ ಅನ್ನೋದು ಪ್ರಶ್ನೆ. 5% ಅಷ್ಟು ಹೈಕ್ ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಈ ವರ್ಷ ಮಾಡ್ತಾರಾ? ಲಾಸ್ಟ್ ಟೈಮ್ ಅಷ್ಟೆಲ್ಲ ವಿರೋಧಗಳು ವ್ಯಕ್ತಪಡಿಸಿದ ಬೆನ್ನಲ್ಲೇ ಈ ವರ್ಷ ಮತ್ತೆ ಮಾಡ್ತಾರಾ ಅನ್ನೋದು ಒಂದು ಪ್ರಶ್ನೆ. 5% ಮಾಡಬೇಕು ಅಂತ ಕನ್ಸಿಡ್ರೇಷನ್ಗೆ BMRCL ಮುಂದಾಗ್ತಾ ಇದೆ ಅಂತ. ನೆನಪಿರಲಿ ನಿಮಗೆ, ಲಾಸ್ಟ್ ಟೈಮ್ ದರ ಏರಿಕೆ ಮಾಡಿದಾಗ ಆಲ್ಮೋಸ್ಟ್ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕೂಡ ಗಣನೀಯವಾಗಿ ಕುಸಿತ ಆಗಿತ್ತು. ಆಮೇಲೆ ಮತ್ತೆ ಯಾರ್ಯಾರು ಮೆಟ್ರೋ ಡಿಪೆಂಡೆನ್ಸಿಯಲ್ಲಿ ಇದ್ರು ಅವರೆಲ್ಲ ಹೋದ್ರು.